ಆಗ 3 ಜನರು ಬಂದಿದ್ದರು. ಆ 3 ಜನರ ಸಂಗಡ ಪೇತ್ರನು ಹೋಗುವುದಕ್ಕೆ ಸಿದ್ಧಗೊಳ್ಳುವವನಾಗಿದ್ದಾನೆ. ಆದ್ರಿಂದ ದೇವರು ಅವನಿಗೆ ಹೇಳೋದು, ನೀನು ಏನು ಭೇದ ಮಾಡದೆ ಅವರ ಜೊತೆಯಲ್ಲಿ ಹೋಗು ಎಂದು ಹೇಳಿದನು. ಆ 6 ಮಂದಿ ಸಹೋದರರ ಸಂಗಡ ಬಂದರು. ಆ ಮನುಷ್ಯನ ಮನೆಯೊಳಗೆ ನಾವು ಸೇರಲು ಅವನು, ನನಗೆ ಒಬ್ಬ ದೇವದೂತನು ತನ್ನ ಮನೆಯಲ್ಲಿ ನಿಂತಿರುವುದನ್ನು ಕಂಡೆನು. ಈಗ ಒಬ್ಬ ಮನುಷ್ಯನ ಮನೆಗೆ ಈಗ ಪೇತ್ರನಿಗೆ ಹೋಗೋದಕ್ಕೆ ಯಾರು ಹೇಳಿದ್ದಾರೆ? ದೇವರಾತ್ಮ ಹೇಳಿದ್ದಾನೆ. ಹಾಗಾಗಿ ಅವ್ರ ಮನೆಯಲ್ಲಿ ಈಗ ಪೇತ್ರ ಹೋಗಿದ್ದಾನೆ. ಆ ಮನೆಯಲ್ಲಿ ಈಗ ದೇವರಿಗೆ ಮತ್ತೊಂದು ಏನು ತೋರಿಸ್ತಾರ ಅಂದ್ರೆ ಒಬ್ಬ ದೂತನ್ನ ನಿಲ್ಲಿಸ್ಬಿಟ್ಟಿರ್ತಾನೆ. ಆ ದೂತ ನೋಡಿದ ತಕ್ಷಣ ಈಗ ದೇವದೂತ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ರೂಪಕ್ಕೆ ಕಳಿಸಿ ಪೇತ್ರನಿಸ್ಕೊಳ್ಳೋ ಸಿಂಹನನ್ನು ಕರೆಯಿಸಿ ಕೆಲವು ಮಾತುಗಳನ್ನ ನೀನು ಅವನ ಸಂಗ ಮಾತನಾಡು, ಅವನು ನಿನ್ಗೆ ಏನೆಲ್ಲ ಹೇಳ್ಬೇಕು, ತಿಳಿಯಪಡಿಸ್ಬೇಕು, ಅದೆಲ್ಲ ತಿಳಿಯಪಡಿಸ್ಬೇಕು ಎಂಬುದಾಗಿ ದೇವರು ಪೇತ್ರನನ್ನ ಅನ್ಯ ಜನರ ಬಳಿಗೆ ತನ್ನ ಸುವಾರ್ತೆನ ಕೊಂಡೊಯ್ಯುವುದಕ್ಕಾಗಿ ದೇವರ ಆತ್ಮನು ಪೇತ್ರನನ್ನ ಉಪಯೋಗಿಸಿದನು. ಹಾಲೆಲೂಯಾ. ಅದೇ ರೀತಿ ದೇವರ ಮಕ್ಕಳಾದ ನಮ್ಮನ್ನು ಕೂಡ ದೇವರು ಅನ್ಯ ಜನರ ಬಳಿಯಲ್ಲೂ ಕೂಡ ಕಳಿಸಿಕೊಳ್ಳುವವನಾಗಿದ್ದಾನೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವುದನ್ನು ಕೇಳಬೇಕಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮ ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇಲೆ ಆಗ ಪೇತ್ರನು ಅವರ ಮನೆಗೆ ಹೋದಾಗ ಅಲ್ಲಿ ಒಬ್ಬ ದೇವದೂತನನ್ನ ಕಂಡವನಾದನು. ನಂತರ ಅಲ್ಲಿ ದೇವರು ಅವನಿಗೆ ಹೇಳುವಂತಹ ಮಾತು ಈ ರೀತಿಯಾಗಿ ನಾವು ಓದಿಕೊಂಡಂತಹ ವಾಕ್ಯ, ಅವನು ನಿನಗೆ ಕೆಲವು ಮಾತುಗಳನ್ನ ಹೇಳುವನು, ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರೆಲ್ಲರಿಗೂ ರಕ್ಷಣೆ ಆಗುವುದು. ಹಾಲೆಲೂಯಾ. ಹಾಗಾದ್ರೆ ದೇವರ ಕೆಲವೊಂದು ಮಾತು ಏನಾಗಿದೆ ನಮಗೆ, ಅದು ನಮಗೆ ರಕ್ಷಣೆ ಆಗಿದೆ. ಹಾಲೆಲೂಯಾ. ಆದರೆ ದೇವರ ಮಾತು, ದೇವರ ವಾಕ್ಯ ನಮಗೆ ಅತ್ಯಮೂಲ್ಯವಾಗಿರ್ಬೇಕು. ಹಾಲೆಲೂಯಾ. ಆದ್ದರಿಂದ ನಾವು ಆರಂಭದಲ್ಲಿ ಆಡಿಯಲ್ಲಿ ಹೇಳಿದಾಗ ಸಾವಿರಾರು ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ವೈಡೂರ್ಯಗಳಿಗಿಂತ ದೇವರ ಒಂದೇ ಒಂದು ಮಾತು, ಒಂದು ವಾಕ್ಯ ನಮಗೆ ಬಹಳ ಆಶೀರ್ವಾದವಾಗಿದೆ. ನಮಗೆ ಬೆಲೆ ಕೆಟ್ಟಲಾಗದಂತ ಮಾತು ಅದು ದೇವರ ಮಾತಾಗಿದೆ.